ಗೌರಿಬಿದನೂರಿನಲ್ಲಿ ಆಹಾರ ಇಲಾಖೆಯಿಂದ ಗೋದಾಮಿನ ಮೇಲೆ ದಾಳಿ ನಡೆಸಿದ ಅಧಿಕಾರಿಗಳು. ಗೋದಾಮಿನಲ್ಲಿ ಅನ್ನಭಾಗ್ಯ 4 ಕ್ವಿಂಟಾಲ್ ಅಕ್ಕಿ ಮತ್ತು 80 ಕ್ವಿಂಟಾಲ್ ರಾಗಿ ಅಕ್ರಮ ದಾಸ್ತಾನು. ಅನ್ನಭಾಗ್ಯ ಯೋಜನೆಯ ಅಕ್ಕಿ ಖಾಸಗಿ ಗೋದಾಮುಗಳಿಂದ ಅಕ್ರಮವಾಗಿ ಖಾಸಗಿ ಮಾರುಕಟ್ಟೆಗೆ ಸಾಗಾಣಿಕೆಯಾಗುತ್ತಿರುವ ಜಾಲ ಬೆಳಕಿಗೆ ಬಂದಿದೆ. ಗೌರಿಬಿದನೂರು ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಗೋದಾಮಿನಲ್ಲಿ ಅಕ್ರಮವಾಗಿ ದಾಸ್ತಾನಿಗೆ ಇರಿಸಿದ್ದ ಉಚಿತ ಅನ್ನಭಾಗ್ಯ ಯೋಜನೆಗೆ ಸಂಬಂಧಿಸಿದ ಅಕ್ಕಿ ಮತ್ತು ರಾಗಿಯನ್ನ ಗೌರಿಬಿದನೂರು ಆಹಾರ ಇಲಾಖೆಯ ಶಿರಸ್ತೇದಾರರಾದ ಶ್ರೀಮತಿ ಪುಷ್ಪಲತಾ ವೈಕೆ ಅವರು ಫೆಬ್ರವರಿ 1ರಂದು ಸಂಜೆ ಸಾರ್ವಜನಿಕರ ದೂರಿನ ಮೇರೆಗೆ ದಾಳಿ ನಡೆಸಿ ಅನ್ನಭಾಗ್ಯದ 4 ಕ್ವಿಂಟಾಲ್ ಅಕ್ಕಿ ಮತ್ತು 80 ಕ್ವಿಂಟಾಲ್ ರಾಗಿ ವಶಕ್ಕೆ ಪಡೆಯಲಾಗಿದೆ. ಧನಲಕ್ಷ್ಮಿ ಕೋ ಜೋಳದ ವ್ಯಾಪಾರಿಗಳು ಎಂಬ ಗೋದಾಮಿನಲ್ಲಿ ಆದಿತ್ಯ ಎಂಬ ವ್ಯಕ್ತಿಯು ಅಕ್ರಮವಾಗಿ ಉಚಿತ ಅನ್ನಭಾಗ್ಯ ಯೋಜನೆಗೆ ಸಂಬಂಧಿಸಿದ ಅಕ್ಕಿ ಮತ್ತು ರಾಗಿಯನ್ನ ದಾಸ್ತಾನುಗೆ ಇರಿಸಿರುವ ಬಗ್ಗೆ ಮಾಹಿತಿ ಮೇರೆಗೆ ಆಹಾರ ಇಲಾಖೆ ಅಧಿಕಾರಿಗಳು ಈ ದಾಳಿ ನಡೆಸಿದ್ದಾರೆ. ಬಡವರಿಗೆ ವಿತರಿಸಬೇಕಾದ ಅಕ್ಕಿಯನ್ನ ಕಾನೂನು ಬಾಹಿರವಾಗಿ ಖರೀದಿಸಿ ಗೋದಾಮಿನಲ್ಲಿ ಸಂಗ್ರಹಿಸಿ ಆನಂತರ ಅಕ್ಕಿಗೆ ಪಾಲಿಶ್ ಮಾಡಿ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವ ಉದ್ದೇಶದಿಂದ ಗೋದಾಮಿನಲ್ಲಿ ಅಕ್ರಮವಾಗಿ ದಾಸ್ತಾನಿಗೆ ಇರಿಸಲಾಗಿದೆ ಎಂದು ವಿಷಯ ತಿಳಿದು ಬಂದಿದೆ. ಗೌರಿಬಿದನೂರು ಆಹಾರ ಇಲಾಖೆಯ ಶಿರಸ್ತೇದಾರರಾದಂತಹ ಶ್ರೀಮತಿ ಪುಷ್ಪಲತಾ ವೈಕೆ ಮಾತನಾಡಿ, ಕನ್ನಡಪ್ರಭ ವರದಿಗಾರ ಅರುಣ್ ಕುಮಾರ್ ಎಸ್ವಿ ಅವರ ದೂರಿನ ಆಧಾರದ ಮೇಲೆ ವೀಕ್ಷಿಸಲು ಬಂದಾಗ ಗೋದಾಮನ್ನ ಬೀಗದಿಂದ ಜಡಿಯಲಾಗಿತ್ತು. ಅನಂತರ ಗೋದಾಮಿನ ಮುಂಭಾಗದಲ್ಲಿ ಅನ್ನಭಾಗ್ಯ ಅಕ್ಕಿ ಮತ್ತು ರಾಗಿ ಬಿದ್ದಿರುವುದನ್ನ ಕಂಡು ಕೂಡಲೇ ಗೋದಾಮಿನ ಮಾಲೀಕರನ್ನ ದೂರವಾಣಿ ಕರೆ ಮಾಡಿ ಸಂಪರ್ಕಿಸಿದಾಗ ಅವರು ಉಡಾಫೆ ಉತ್ತರವನ್ನ ನೀಡಿ ದಿಕ್ಕು ತಪ್ಪಿಸಲು ಪ್ರಯತ್ನಿಸಿದರು. ಆ ಸಂದರ್ಭದಲ್ಲಿ ಮಾನ್ಯ ತಹಸೀಲ್ದಾರರ ಆದೇಶದ ಮೇರೆಗೆ ಅವರ ಮಾರ್ಗದರ್ಶನದಂತೆ ಮಾಲೀಕನಿಗೆ ನಿಗದಿತ ಸಮಯವನ್ನ ನೀಡಿ ಒಂದು ವೇಳೆ ಅವರು ಸ್ಥಳಕ್ಕೆ ಬಂದು ಗೋದಾಮಿನ ಬೀಗ ತೆಗೆದು ಒಳಗೆ ಪರಿಶೀಲಿಸಲು ಸಹಕಾರ ನೀಡದಿದ್ದಲ್ಲಿ ಗೋದಾಮನ್ನ ಸೀಸ್ ಮಾಡಿ ವಶಪಡಿಸಿಕೊಳ್ಳಲು ಸೂಚಿಸಿದರು. ಮಾಲೀಕರು ಗೋದಾಮಿನಲ್ಲಿ ಇರುವ ಅಕ್ಕಿ ಮತ್ತು ರಾಗಿಗೆ ಸಂಬಂಧಿಸಿದಂತೆ ಎಲ್ಲ ದಾಖಲೆಗಳನ್ನ ತಂದು ಮಾನ್ಯ ತಹಸೀಲ್ದಾರರಿಗೆ ತೋರಿಸಿದಲ್ಲಿ ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆಯ ಸಮ್ಮುಖದಲ್ಲಿ ಗೋದಾಮನ್ನ ತೆರೆದು ಪರಿಶೀಲಿಸಲಾಗುವುದು ಎಂದು ಹೇಳಿದ್ದಾರೆ. ಈ ಬಗ್ಗೆ ಗೌರಿಬಿದನೂರು ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿರುವುದಾಗಿ ಆಹಾರ ಇಲಾಖೆಯ ಶಿರಸ್ತೇದಾರರಾದಂತಹ ಪುಷ್ಪಲತಾ ವೈಕೆ ಹೇಳಿದ್ದಾರೆ. ಅರುಣ್ ಕುಮಾರ್ ಎಸ್ವಿ, ನಂದಿ ಟಿವಿ, ಗೌರಿಬಿದನೂರು. ನೀವು ಹೇಳಿ ನೀವು ಹೇಳಿದ್ರಿ ನೀವೇನು ಸಂಜೆ 6 ಗಂಟೆ ಹಂಗೆ ಶ್ರೀ ಅರುಣ್ ಕುಮಾರ್ ಅವರು ಫೋನ್ ಮಾಡಿದ್ರು. ಆ ಪ್ರಕಾರ 4 ಗಂಟೆಯಲ್ಲಿ ನಾನು ಬಂದಿದ್ದೀನಿ ಇಲ್ಲಿ ಪ್ಲೇಸಿಗೆ, APMC ಯಾರ್ಡಿಗೆ. ಇಲ್ಲಿ ಬಂದ ತಕ್ಷಣ ಅವರು ಓನರ್ಗೆ ಫೋನ್ ಮಾಡಿದ್ದೆ, ಬಟ್ ಅವ್ರು ಇಲ್ಲಿವರೆಗೂ ಬರಲಿಲ್ಲ. ಕಾಯಿಸಿದ್ರು, ಇಲ್ಲೇ ಇದ್ದೀವಿ ಅಲ್ಲೇ ಇದ್ದೀವಿ ಅಂತ. ಇವಾಗ ಯಾರೋ ಅವ್ರ ಅಸಿಸ್ಟೆಂಟ್ ಬಂದು ಕೊಟ್ಟಿದೆ, ಬೀಗ ತೆಗೆದು ಓಪನ್ ಮಾಡಿದ್ದಾರೆ. ಇದರಲ್ಲಿ ರೇಷನ್ದೊಂದು 8 kg ಅಕ್ಕಿದೆ, ನಮ್ದು ಚೀಲನೂ ಸಿಕ್ಕಿದೆ. 50 kgದು 8 ಚೀಲ ಅಕ್ಕಿ ಸಿಕ್ಕಿದೆ, ಮತ್ತು ರಾಗಿನೂ ಸುಮಾರಿದೆ. ಅದಕ್ಕೆ ಅವರು ಬೆಳಿಗ್ಗೆ ಡಾಕ್ಯುಮೆಂಟ್ಸ್ ತೊಗೊಂಡು ಬರ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಸಾಹೇಬರು ಟೌನಲ್ಲಿಲ್ಲ, ಅದಕ್ಕೆ ಸಾಹೇಬ್ರ ಗಮನಕ್ಕೆ ಅದು ಸದ್ಯಕ್ಕೆ ಸೀಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬೆಳಿಗ್ಗೆ ನಮ್ಮ ಸಾಹೇಬರು ಬಂದಮೇಲೆ ಅವ್ರು ಏನು ಹೇಳ್ತಾರೆ, ಇವ್ರು ಏನು ಪಾರ್ಟಿ ಇದ್ದಾರೆ, ಅವ್ರು ಏನು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡ್ತಾರೆ, ಅದ್ರ ಮೇಲೆ ಆ್ಯಕ್ಷನ್ ತಗೋತೀವಿ.